ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಕೆ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇದು ಭಾನುವಾರ ಬೆಂಗಳೂರಿಗೆ ಫ್ರೆಂಡ್ಸ್, ಹೊರಟ್ವಿ. ಈ ಥರ 500 ರುಪೀಸ್ ಕೊಟ್ಟು ಒಂದು ಕೇಸ್ ತಗೊಂಡಿದ್ದೀನಿ ಜ್ಯೂಸು. ವೀಕ್ಷಾ ಅಂತೂ ಅಮ್ಮ ಅಂತ ಆಗ್ಲಿಂದ ಅಳ್ತಾನೆ ಅವಳೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಆನ್ ಮಾಡಿರಿ, ಲೈಕ್ ಕೊಡ್ರಿ. ಇವನು ಬಂದು ನನ್ನ ಫ್ರೆಂಡು ಜಿಂಜುರ್ಗುಂಟೆಯಲ್ಲಿರೋದು. ಈಗ ಹೊರಡೋ ಟೈಮ್ ಆಯಿತು. ಒಂದು ವೀಕ್ ಇದ್ದು ನಾನು ನಮ್ಮ ತಮ್ಮ ಬಂದಿದ್ದು. ನಮ್ಮ ತಮ್ಮ ಒಬ್ಬನೇ ಹೋಯ್ತವನೆ, ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಚಪ್ಪಲಿ ಹಾಕೊಂಡು ಇನ್ನೇನು ಹೊರಡೋದೆ. ನೋಡ್ರಿ, ವೀಕ್ಷಣು ರೆಡಿ ಆದರು. ಆ ಬ್ಯಾಗ್ ಅಂತೂ ಯಾರಿಗೂ ಕೊಡ್ತಾನೆ ಇಲ್ಲ. ವೀಕ್ಷಂಗೆ ಜ್ಯೂಸ್ ಬೇಕಾಗಿದೆ ಜಿ ಅಂತ ಹೇಳ್ತಾಳೆ. ನೋಡ್ರಿ ಫ್ರೆಂಡ್ಸ್, ಒಂದು ವೀಕ್ ಆಯ್ತು ಊರಿಗೆ ಬಂದು. ವೀಕ್ಷ ಇನ್ನೂ ಎಳ್ಳೀರು ನೋಡಿಲ್ಲ. ಈಗ ಹೋಗೋ ಟೈಮಲ್ಲಿ ಎಳ್ಳೀರು ಅಂತವ್ರಿ. ಸೊ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನಮ್ಮ ಬೆಂಗಳೂರು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. 1 ವೀಕ್ ಊರಲ್ಲಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಊರಲ್ಲಿ. ನೆಕ್ಸ್ಟಿಗೆ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ನಾವು ಮನೆ ಬಿಟ್ಟಾಗ ಟೈಮ್ ಬಂದು 4 ಗಂಟೆ ಆಗಿತ್ತು. ಸೊ ಹೆವಿ ಬಿಸಿಲಿತ್ತು ಫ್ರೆಂಡ್ಸ್. ಅವತ್ತು ಗಾಡಿ ಓಡ್ಸೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಆದ್ರೂ ಹೊರಟ್ವಿ. ವೀಕ್ಷೆಗೆ ಹುಡುಗರು ಯಾರನ್ನ ಇದ್ದರೆ ನನ್ನ ಹತ್ರನೇ ಬರೋದಿಲ್ಲ ಕಾರಲ್ಲಿ, ಅವ್ರ ಜೊತೆನೇ ಕೂತ್ಕೊಂಡ್ಬಿಡ್ತಾಳೆ. ಈ ಕಡೆ ಬ್ಲೂ ಶರ್ಟ್ ಬಂದು ನನ್ನ ತಮ್ಮ, ಅಂದರೆ ನಮ್ಮ ಲಾಸ್ಟ್ ಚಿಕ್ಕಪ್ಪನ ಮಗ. ಅವರು ಬೆಂಗಳೂರಲ್ಲೇ ಇರೋದು. ಇವನು ಇಷ್ಟು ದಿನ ಸ್ಕೂಲ್ಗೆ ಹೋಗ್ತಾ ಇದ್ದ. ಸೊ ಈಗ ಸ್ಕೂಲ್ ರಜಾ ಇರೋದ್ರಿಂದ ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಸೊ ಅವ್ರು ಬೈಕಲ್ಲಿ ಹೋದರು, ಅದಕ್ಕೆ ಇವನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಬಂದು ಭರತ್, ಅವನು ಊರಲ್ಲಿ ಇರಲಿಲ್ಲ. ಅಭಿ ಅಲ್ಲೇ ಉಳ್ಕೊಂಡ. ಸ್ಕೂಲ್ ರಜಕ್ಕೆ ಅಂತ ಹೋಗ್ಬಿಟ್ಟು ಇವನು ಯಾಕೋ ಅಲ್ಲಿ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ಬೆಂಗಳೂರಿಗೆ ರಿಟರ್ನ್ ಬರ್ತಿದ್ದಾನೆ. ಸೊ ಇದು ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ಕಲ್ಲಂಬೆಳ್ಳ ಟೋಲು. ನಾವು ಇಲ್ಲಿಂದ ಮುಂದೆ ಪಾಸ್ ಆಗೋಷ್ಟರೊಳಗೆ 1/2 ಅವರ್ ಆಯಿತು. ಸೊ ಹೆವಿ ಗಾಡಿ ಇದ್ದಾವೆ. ವೀಕ್ಷಾ ಹಿಂದೆಗಡೆ ಕುತ್ಕೊಂಡ್ಬಿಟ್ಟು ಇಬ್ಬರಿಗೂ ಚೆನ್ನಾಗಿ ಟಾರ್ಚರ್ ಕೊಡ್ತಿದ್ದಾಳೆ. ಅವಳು ಹೆಂಗೆ ಹೇಳ್ತಿಲ್ಲ ಹಂಗೆ ಕೇಳಬೇಕು ಅವರಿಬ್ಬರು. ಫುಲ್ ಸೀಟ್ ಬೇಕಂತೆ ಅವಳಿಗೆ ಕುತ್ಕೊಳ್ಳೋಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆಲ್ಲ. ನೋಡಿ ಹೆಂಗೆ ಕಾಟ ಕೊಡ್ತಿದ್ದಾಳೆ ಅವ್ರಿಗೆ. ಸೊ ನಮ್ಮ ಹಸ್ಬೆಂಡ್ ಗಾಡಿ ಓಡಿಸಿ ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ. ಏಕೆಂದರೆ ಆ ಕಡೆ ಬಿಸಿಲು ಜಾಸ್ತಿ ಬೀಳ್ತಾ ಇತ್ತು. ಸೊ ಆಲ್ರೆಡಿ ಸುಸ್ತು ಅಂತ ಇದ್ರು. ಅಲ್ಲೇ ಹೋಗ್ತಾ ಇದೆ, ಅಷ್ಟೇ ಅಂತ ತಿಳಿಸ್ಬೇಕು ನೋಡಿ, ಲಾರಿಲಿ ಹೋಗ್ತಿದ್ದೆ. ಸೊ ಇವತ್ತು ಎಲ್ಲ ರಿಟರ್ನ್ ಬೆಂಗಳೂರಿಗೆ ಹೋಗೋರು ಜಾಸ್ತಿ ಜನ ಇದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಫುಲ್ ಟ್ರಾಫಿಕ್ ಇದೆ ಟೋಲ್ ಹತ್ರ. 1/2 ಅವರ್ ಆದರೂ ಕ್ಲಿಯರ್ ಆಗ್ತಾ ಇಲ್ಲ. ನಮಗೆ ಆಪೋಸಿಟ್ ರೋಡಲ್ಲಿ ಓಪನ್ ಮಾಡಿಬಿಟ್ರು.
ಮುಂದೆ ನೋಡ್ತಾ ಇರ್ಬೋದು, ಟೋಲ್ ಬಿಟ್ಟು ಮುಂದೆ ಬಂದ್ವಿ. ಇದು ಸಿ ಬಿ. ಈ ಊರಲ್ಲಿ ದೇವಸ್ಥಾನ ಇದೆ. ಇದು ಸಿ ಬಿ ನರಸಿಂಹಸ್ವಾಮಿ ಅಂತ ಕರೀತಾರೆ. ಸೊ ನೆಕ್ಸ್ಟು ರೈಟಲ್ಲಿ ನೀವು ನೋಡ್ತಿರ್ಬೋದು ಟೆಂಪೋ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ರೀಸೆಂಟಾಗಿ ಆಗಿರೋದು. ಅದು ಮುಂದೆಗಡೆ JCB ತಂದು ಅರ್ಧ ತೆಗೆದುಬಿಟ್ಟಿದ್ದಾರೆ. ಡ್ರೈವರ್ಗೆ ಏನಾಗಿದೆಯೋ ಗೊತ್ತಿಲ್ಲ. ಆಲ್ರೆಡಿ ಆ್ಯಂಬುಲೆನ್ಸಿಂದ ಹೋಗಿದ್ರು, ಯಾರೂ ಇರಲಿಲ್ಲ ಅಲ್ಲಿ. ಪಲ್ಟಿ ಓಡಿಬಿಟ್ಟಿದೆ, ಫುಲ್ ಉಲ್ಟಾ ಮಾಡ್ಕೊಂಡ್ಬಿಟ್ಟಿದೆ ಆ ಗಾಡಿ. ಸೊ ವೀಕ್ಷಣೆ ನೋಡ್ತಿರ್ಬೋದು, ತಲೆಯಲ್ಲಿ ಹೂವು, ಕೈಯಲ್ಲಿ ಬ್ಯಾಗ್ ಮಾತ್ರ ಬಿಡ್ತಾ ಇಲ್ಲ. ಆ ಬ್ಯಾಗ್ ಬಂದು ನಮ್ಮಮ್ಮ ಕೊಟ್ಟರು ಊರಲ್ಲಿ ಹೊರಡ್ಬೇಕಾರೆ. ಗೋಲ್ಡ್ ಶಾಪಲ್ಲಿ ಏನೋ ತೊಗೊಬೇಕಾರೆ ಬ್ಯಾಗ್ ಕೊಟ್ಟಿರೋದು. ಅದು ವೀಕ್ಷಗಂತ ಹಾಗೆ ಇಟ್ಕೊಂಡು ಕೊಟ್ಟಿದ್ದಾರೆ. ನನ್ನ ಮಗಳ ಬ್ಯಾಗ್ ಮಾತ್ರ ಬಿಡ್ತಾ ಇಲ್ಲ, ಕೈಯಲ್ಲೇ ಇಟ್ಕೊಂಡಿದ್ದಾಳೆ. ಸೊ ನೆಕ್ಸ್ಟು ತುಮಕೂರು ಟೋಲ್ ಹತ್ರ ಗಾಡಿ ನಿಲ್ಲಿಸಿದ್ವಿ, ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು, ಒಬ್ಬರು ಎಗ್ ರೈಸ್ ತೊಗೊಂಡಿದ್ದಾರೆ, ಒಬ್ಬರು ಮಸಾಲೆ ದೋಸೆ ತೊಗೊಂಡಿದ್ದಾರೆ, ವೀಕ್ಷಾ ಲೇಸ್ ತೊಗೊಂಡಿದ್ದಾರೆ, ಜೊತೆಗೆ ಮಸಾಲೆ ದೋಸೆನೂ ಪಾರ್ಟ್ನರ್ ಆಗಿದ್ದಾರೆ ಮಸಾಲೆ ದೋಸೆಗೆ. ನಾನು ನಮ್ಮ ಹಸ್ಬೆಂಡ್ ಕಾಫಿ ಕುಡಿದ್ವಿ. ಸೊ ಬಜ್ಜಿ ಬೋಂಡ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಿರ್ಬೋದು ಇವತ್ತೆಷ್ಟು ಗಾಡಿಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಹೆವಿ ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ತುಮಕೂರವರೆಗೂ. ತುಮಕೂರಿಂದ ಈ ಕಡೆ ಸ್ವಲ್ಪ ವೆಹಿಕಲ್ಸ್ ಕಡಿಮೆನೇ ಆಯಿತು. ಎಸ್ ರೋಡು ಫ್ರೆಂಡ್ಸ್ ಮಾತಾವರ ಹತ್ರ ಗಾಡಿ ನಿಲ್ಲಿಸಿದ್ವಿ. ಏಕೆಂದರೆ ಭರತ ಬಂದಿದ್ನಲ್ಲ, ಅವರು ಪಪ್ಪ ಬರ್ತಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ನಾವೀಗ ನೈಸ್ ರೋಡ್ ಮೇಲೆ ಹೋಗ್ತೀವಿ, ಅವ್ರು ಸಿಟಿ ಒಳಗೆ ಹೋಗ್ಬೇಕಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಬರ್ತಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ಗಾಡಿ ನಿಲ್ಲಿಸಿದ್ದೀವಿ. ನೆಕ್ಸ್ಟ್ ನೀವು ಮುಂದೆ ನೋಡ್ತಿರ್ಬೋದು ಫ್ರೆಂಡ್ಸ್, ಇದು BMTC ಬಸ್ಸು ನೈಸ್ ರೋಡಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಮಾಧವರದಿಂದ ಡೈರೆಕ್ಟ್ ಎಲೆಕ್ಟ್ರಾನ್ ಸಿಟಿವರೆಗೂ ಇದೆ ಬಸ್ಸು. ಮೊದಲೆಲ್ಲ ಇರ್ತಾ ಇರಲಿಲ್ಲ, ನೈಸ್ ರೋಡಿಂದ ಬೇರೆ ವೆಹಿಕಲ್ಸ್ಗೆ ಹೋಗಬೇಕಿತ್ತು. ಇವಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ನೈಸ್ ರೋಡ್ ಮೇಲೆ ನೆಕ್ಸ್ಟ್ ಆ ಕಡೆ ಬರೋರಿಗೆಲ್ಲ. ಬಟ್ ಟೈಮಿಂಗ್ಸ್ ಇದೆ ಅನಿಸುತ್ತೆ, ಕಂಟಿನ್ಯೂಸ್ ಬಸ್ಗಳೆಲ್ಲ ಇದ್ವು ಫ್ರೆಂಡ್ಸ್, ಅದು ಜನನೂ ಕೂಡ ಹಾಗೇ ಇದ್ದರು. ಸೊ ನೆಕ್ಸ್ಟ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡಿ ತಿಳ್ಕೊಂಬಿಟ್ಟು ಇಲ್ಲಿಂದ ಬಸ್ಸಿಗೆ ಬರ್ಬೋದು ನೀವು. ಎಲೆಕ್ಟ್ರಾನ್ ಸಿಟಿ ಬನ್ನೇರುಘಟ್ಟ ಬರೋರೆಲ್ಲ ಡೈರೆಕ್ಟ್ ಬಸ್ ಇದೆ, ಟ್ರಾಫಿಕ್ ಇಲ್ದಂಗೆ ಬೇಗ ಬಂದು ರೀಚ್ ಆಗ್ಬೋದು. ನೈಸ್ ರೋಡ್ ಮೇಲೆ ಬರೋ ಬಸ್ಗೆಲ್ಲ ವೆಹಿಕಲ್ ನಂಬರ್ ನೋಡಿ ಅಲ್ಲಿದೆ, ಬೇಕಾದರೆ ನೋಟ್ ಮಾಡ್ಕೊಳ್ಳಿ ಗೊತ್ತಿಲ್ಲದವ್ರಿಗೆಲ್ಲ. ಏಕೆಂದರೆ ಇದು ನೆಲಮಂಗಲದಿಂದನೂ ಕಂಟಿನ್ಯೂ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ನಂಬರ್ ಒಂದು ನೆನ್ಪಿಟ್ಕೊಂಡ್ರೆ ಅಲ್ಲೇ ಹತ್ಕೋಬೋದಲ್ಲ ನೆಕ್ಸ್ಟ್ ಊರಿಂದ ಬರೋರು. ನೈಟು ಮನೆ ಬರೋಷ್ಟೊತ್ತಿಗೆ 9 ಗಂಟೆ ಆಯಿತು ಫ್ರೆಂಡ್ಸ್. ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಇದಿಷ್ಟು ನಮ್ಮ ಬೆಂಗಳೂರು ಜರ್ನಿ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.